ಬಸವ ಕಲ್ಯಾಣ ನಗರ ಭಾಗದಲ್ಲಿರುವ ತಾಯಿ ಮತ್ತು ಮಕ್ಕಳ ಆರೈಕೆ ಆಸ್ಪತ್ರೆಯಲ್ಲಿ ಕರ್ತವ್ಯದಲ್ಲಿರಬೇಕಾಗಿದ್ದ ವೈದ್ಯರು ಇಲ್ಲದ್ದನ್ನು ಕಂಡು ಫುಲ್ ಗರಂ ಆದ ಶಾಸಕರು. ಕರ್ತವ್ಯದಲ್ಲಿರಬೇಕಾದ ವೈದ್ಯೆ ವೈಶಾಲಿಯವರನ್ನ ಫೋನ್ ಕರೆ ಮಾಡಿ ಕ್ಲಾಸ್ ತೆಗೆದುಕೊಂಡರು. ಮೇಡಮ್ ವೇಟ್ ಮಾಡಿ ಸ್ವಲ್ಪ, ಯಾವಾಗಲೇ ಹೋಗ್ಬರ್ಬೋದು ಅಷ್ಟೇ. ಯಾಕೆ ಆರಾಮ್ ಪಗಾರ ಕೊಡ್ಲತ್ತೀರಿ? ಅವ್ರಿಗೆ ಹೇಳೋದಿಲ್ಲ ಕೇಳೋದಿಲ್ಲ, ಅವ್ರು ಬೆಚ್ಚ ಮಕ್ಕೊಂಡವ್ರ ಮನೆಯಾಗ ಯಾವಾಗ ಈಗ ಯಾಕಿಲ್ಲ ಮೇಡಮ್? ನಾ ಹೊಟ್ಟಿನಂತಿಲ್ಲ ಅವರು MLA ಬರ್ತಾನಂತ ಮನೆಗೆ ಹೋಗಿ ಮಕ್ಕೊಂಡಾರ. ನಿಮ್ಮ ಮ್ಯಾಲೆ ವಿಶ್ವಾಸ ಇಟ್ಕೊಂಡಿನಿ ನಾನು. ಚೀಫ್ ಮೆಡಿಕಲ್ ಆಫೀಸರ್ ಚಲೋರಪ್ಪ, ನನ್ನ ಆಸ್ಪತ್ರೆ ಇವತ್ತು ನಾಳೆ ಸುಧಾರಿಸ್ತ ಅಂತ ಹೇಳಿ. ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದಿದ್ದರೆ ಹೆರಿಗೆಗೆ ಬಂದ ಬಡ ಹೆಣ್ಣು ಮಕ್ಕಳು ಎಲ್ಲಿಗೆ ಹೋಗಬೇಕೆಂದು ಪ್ರಶ್ನಿಸಿದ ಶಾಸಕ ಕೂಡಲೇ ಕರ್ತವ್ಯಕ್ಕೆ ಹಾಜರಾಗಬೇಕೆಂದು ಎಚ್ಚರಿಕೆ ನೀಡಿದರು. ನಂತರ ಇಲ್ಲಿನ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಅಪರ್ಣಾ ಅವರನ್ನು ಕರೆ ಮಾಡಿ ಕೂಡಲೇ ಆಸ್ಪತ್ರೆ ವ್ಯವಸ್ಥೆ ಸುಧಾರಿಸಬೇಕು ಎಂದು ಹೇಳಿದರು. ಆಸ್ಪತ್ರೆಗೆ ಪ್ರತಿಯೊಬ್ಬ ವೈದ್ಯರು ಅವರ ಕರ್ತವ್ಯದ ಸಮಯಕ್ಕೆ ಹಾಜರಾಗಿ ಕರ್ತವ್ಯ ನಿರ್ವಹಿಸಬೇಕು. ಕರ್ತವ್ಯ ನಿರ್ವಹಿಸಿದ ವೈದ್ಯರು ರಿಜಿಸ್ಟರ್ ಬುಕ್ನಲ್ಲಿ ನೋಂದಾಯಿಸಬೇಕು. ಜೊತೆಗೆ ಎಷ್ಟು ರೋಗಿಗಳನ್ನು ಅವರು ನೋಡಿದ್ದಾರೆ ಎನ್ನುವುದನ್ನು ರಿಜಿಸ್ಟರ್ನಲ್ಲಿ ನೋಂದಾಯಿಸಬೇಕು. ರೋಗಿಯ ಹೆಸರು, ಮೊಬೈಲ್ ನಂಬರ್ ರಿಜಿಸ್ಟರ್ ಬುಕ್ನಲ್ಲಿ ಬರೆದಿರಬೇಕು ಎಂದು ಎಚ್ಚರಿಕೆ ನೀಡಿದರು. ಅಲ್ರಿ, ರಾತ್ರಿ ಹಳ್ಳಿ ಬರ್ತಾರೆ ಹೆಣ್ಮಕ್ಕಳು, ಒಬ್ಬರು ಯಾರೋ ಒಂದು ಬೀರು ತೆಲಿ ಗೇಟಿ ಕಾಣಲ್ಲ. ಒಬ್ಬರೇ ನಾ ಬಂದು ನೋಡಿ, ನಾ ಸುಮಾರು ಮಾಡಿದ್ದೇನೆ ನಿಮ್ಗೆ. ಹೆಂಗ್ರಿ ಮೇಡಮ್? ಇಲ್ಲಾಂದ್ರೆ ನಾವು ಎಷ್ಟು ಒಳ್ಳೆಯವರು ಅಂತ ಹೇಳಿ ನಾವು ಭರವಸೆ ಇಟ್ಟಿವಿ ಮೇಲೆ. ಇದು ನಮ್ಮ ತಪ್ಪ. ಯಾರಿಲ್ಲ, ಗೈನಕಾಲಜಿಸ್ಟ್ ಹಾಸ್ಪಿಟಲ್ ಒಳಗಿಲ್ಲ. ಡಾಕ್ಟರ್ ಸಂಗಮೇಶನ್ ಹರಾಕಾಡಿ ಇದ್ದೂರು ನಾವು ಈಗ ಹೋಗಿದ್ವಿ, ಬಟ್ ಪೇಷಂಟ್ ಇದ್ದಿಲ್ಲ, ಅಲ್ಲಿ ಚಿಂತೆ ಇಲ್ಲ. ನಾನು ಎವ್ರಿ 2 days ನಾನೇ ಬರ್ತೀನಿ ಹಾಸ್ಪಿಟಲ್. ಅನಿವಾರ್ಯ ಅದ ನನಗೆ. ನಾನು ಹಳ್ಳಿ ಜನ ಸಲಕ್ಕೆ ನಂಗೆ ಬರೋದು ಅನಿವಾರ್ಯ ಅದ. ದಯಮಾಡಿ ಅರ್ಥ ಮಾಡ್ಕೊಳ್ಬೇಕು. ಇವತ್ತಿನ ಇವ್ರಿಗೆ ಇಲ್ಲಿಂದ ಡ್ಯೂಟಿ ನಾ ಇವ್ರಿಗೆ ಹೇಳೀನಿ, ಇವರೆಲ್ಲರೂ ಸೇರನ್ನ ಪ್ರೈವೇಟ್ ಹಾಸ್ಪಿಟಲ್ ಕಳ್ಸಾರ. ನಮ್ಮ ಮನೆಯಿಂದ ಒಂದು ಕೊಡ್ತೀನಿ ಬರ್ರ ನಿಮ್ಗೆ. ರೀಸೆಂಟ್ ನಾ ಮನೆ ಹೇಳೋದು ಬರೋದು, ನಾನು ಅಸೆಂಬ್ಲಿಗಳು ಮಾತಾಡೋದು ಮತ್ತೇನು ಮಾಡೋದು ಅಂತ ಹೇಳ್ತೀನಿ. ಯಾಕೆ ನಿಮ್ಗೆ ಭಯ ಇಲ್ಲ? ಹೆದರ್ಸ್ತಾರೆ ಅವರಿಗೆಲ್ಲ ಹಳ್ಳಿ ಮಂದಿ. ಇನ್ನ ಎಷ್ಟು ಚೀರ್ಬೇಕು ಮೇಡಮ್? ಅವ್ರೇ ನಾವು ಅರ್ಥ ಮಾಡ್ಕೊಳ್ಳಿ. ಎಷ್ಟು ನಾ ಇಲ್ಲ ಏನು ಮಾಡ್ಬೇಕು? ನಾಳೆ ಹಿಡಿದು ನಾನು ಯಾರು ಡ್ಯೂಟಿ ಅಂತ ರಿಜಿಸ್ಟರ್ದೊಳಗೆ ಎಂಟ್ರಿ ಆಗ್ಬೇಕು ಮೇಡಮ್ ಅವರೇ. ಇಷ್ಟು ಹೆಸರು ನಾನು ಕಂಪಲ್ಸರಿ ನಿಮ್ಗೆ ಬೇಕು. ನಾ ಡೇದಾಗೂ ಬರ್ತೀನಿ, ರಾತ್ರಿನೂ ಬರ್ತೀನಿ, ನರ್ಸಿನಾಗೂ ಬರ್ತೀನಿ ಮೇಡಮ್. ಓಕೆನಾ? ಈಗ ಇವ್ರಂತೂ ಇಲ್ಲ ನೋಡಿ ಮೇಡಮ್, ತಾವೇನು ಮಾಡ್ತೀವಿ. ಚಂದ್ರಯ್ಯ ಸ್ವಾಮಿ, CTV ನ್ಯೂಸ್, ಬೀದರ್.